ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯನ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಬೆಂಡೆಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೂ ಮುಂಚೆ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಿಂದ ಒರೆಸಿ ಅದಾದಮೇಲೆ ಕಟ್ ಮಾಡಿಕೊಂಡು ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಗ್ಗರಣೆಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಬೆಂಡೆಕಾಯಿನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡ್ತಾ ಇದ್ದಿಲ್ಲ, ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಾದಮೇಲೆ ಈ ಥರ ಮಾಡಿಕೊಂಡ್ರೆ ಲೋಳೆ ಬರೋದಿಲ್ಲ, ಸೊ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ಫಸ್ಟಿಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂಚೂರು ಹೊಂಬಣ್ಣ ಬರೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಖಾರನ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಫಸ್ಟಿಗೆ. ಯಾಕಂದರೆ ನಾನು ಏನು ಮಾಡ್ತೀನಲ್ಲ ಅದೇ ಫುಡ್ನ ನನ್ನ ಪಾಪುಗೂ ಕೂಡ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಫಸ್ಟಿಗೆ ನಾನು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಒಂದು ಚಿಕ್ಕ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ನನಗೆ ಎಷ್ಟು ಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಮತ್ತೆ ತಿರ್ಗಾ ಆ್ಯಡ್ ಮಾಡ್ಕೊತೀನಿ. ಸೊ ಅಟ್ ಎ ಟೈಮಲ್ಲಿ ಎರಡೂ ಮುಗ್ದೋಗ್ಬಿಡುತ್ತೆ. ಇವಾಗ ಪಾಪುಗೂ ಕೂಡ ಈ ಥರ ಬೆಂಡೆಕಾಯಿನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ತರಕಾರಿಗಳಲ್ಲಿ ಈ ಥರ ಯಾವುದೇ ಇದ್ರೂ ನಾನು ಇದೇ ಥರ ಮಾಡ್ಕೊಂಡು ಹೋಗೋದು. ಈವನ್ ಬೇಳೆ ಕೂಡ ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. ನಾವೇನು ಇವಾಗ ನಾರ್ಮಲ್ ತಿಂತಾ ಇರ್ತೀವೋ ಅದೇ ಒಂಚೂರು ಖಾರ ಉಪ್ಪನ್ನು ಕಡಿಮೆ ಹಾಕ್ತೀನಿ ಅಷ್ಟೇ. ಅದಾದಮೇಲೆ ಪಾಪಕ್ಕೆ ತೆಗೆದಿಟ್ಟಾದ್ಮೇಲೆ ಮತ್ತೆ ಅದಕ್ಕೆ ಎಷ್ಟು ಖಾರ ಉಪ್ಪು ಬೇಕೋ ಅದನ್ನು ನಾನು ಆ್ಯಡ್ ಮಾಡ್ಕೊತೀನಿ. ಇವಾಗ ನೋಡ್ತಿದ್ದೀರಲ್ಲ, ಇಷ್ಟು ಖಾರ ಉಪ್ಪನ್ನು ಅದರಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಕಡಾಯಿ ತೊಗೊತಾ ಇದ್ದೀನಿ. ಸ್ಟವ್ನ ಅಂಟಿಸ್ಬಿಟ್ಟು ನಾರ್ಮಲ್ ಅಂದರೆ ಲೋ ಫ್ಲೇಮಲ್ಲಿಟ್ಟು ಇದರಲ್ಲಿ ಇವಾಗ ಬೇಯಿಸ್ಕೊಂಡಿದ್ದೀನಲ್ಲ ಇದನ್ನೇ ಸ್ವಲ್ಪ ಪಾಪುಗನ್ನ ನಾನು ಎತ್ತಿಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೊ ಒಂಚೂರು ನೀರು ಹಾಕಿಬಿಟ್ಟು ಖಾರಿನ ಅಂಶ ಎಲ್ಲ ಅದು ಕರಗೋಗೋವರೆಗೂ ನಾನು ಹಾಗೆ ಬಿಡ್ತೀನಿ. ಇವಾಗ ನೋಡಿ, ನೆಕ್ಸ್ಟ್ ನನಗೆ ಮತ್ತೆ ಎಷ್ಟು ಬೇಕೋ ಅಷ್ಟು ಖಾರ ಉಪ್ಪನ್ನು ನಾವು ತಿಂತೀವಲ್ಲ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ. ಪಾಪುದ್ರಲ್ಲಿ ಒಂಚೂರು ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇವಾಗ ನಮ್ಮದ್ರಲ್ಲಿ ಅಂದರೆ ನಾವು ತಿಂತೀವಲ್ಲ ದೊಡ್ಡವರು, ಅದರಲ್ಲಿ ಇನ್ನೊಂಚೂರು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೊ ಇವಾಗ ಖಾರ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಾವು ತಿನ್ನೋದನ್ನು ಪಪ್ಪು ಕೊಡೋಕ್ಕಾಗಲ್ಲ, ತುಂಬ ಖಾರ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಡೈಜೆಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಖಾರ ಇಂಟ್ರೊಡ್ಯೂಸ್ ಮಾಡಿಸೋದ್ರಿಂದ ಸ್ವಲ್ಪನೇ ಮಾಡಬೇಕು. ಸಡನ್ನಾಗಿ ನಾವು ತಿನ್ನೋದನ್ನು ಕೊಟ್ಟರೆ ಅವಕ್ಕೂ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ನಾನು ಯಾವುದೇ ಈ ಥರ ಮಾಡಿದ್ರೂ ಕೂಡ ಸಪ್ರೇಟಾಗಿ ತೆಗೆದಿಟ್ಟು ಆಮೇಲೆ ಮತ್ತೊಂದು ಕಡಾಯಿ ತೊಗೊಂಡು ಈ ಥರ ಮಾಡ್ಕೊತೀನಿ. ಇದು ನನ್ನ ಡೈಲಿ ರೂಟೀನ್ ಆಗಿದೆ. ಸೊ ಈ ಥರ ಮಾಡ್ಕೊತೀನಿ, ನೀವು ಹಾಗೆ ಮಾಡ್ಕೊಳ್ಳಿ. ಸೊ ಅಟ್ ಎ ಟೈಮಲ್ಲಿ ಒಂದೇ ಆಗಿಬಿಡುತ್ತೆ, ಪಾಪುಗೂ ಆಗಿಬಿಡುತ್ತೆ, ಇವನ್ ನಮಗೂ ಕೂಡ ಆಗಿಬಿಡುತ್ತೆ. ಇದೆರಡೂ ಆಗೋಷ್ಟರಲ್ಲಿ ನನ್ನ ಪಾಪು ಎದ್ದೇ ಬಿಟ್ಟು, ಸೊ ನೋಡ್ತಾ ಇದ್ದಿರಲ್ಲ, ನಾನು ತುಂಬ್ತಾ ಇದ್ದೀನಿ, ಮಲಗ್ತಾ ಇಲ್ಲ. ಸರಿ ಅಂತ ಹೇಳಿಬಿಟ್ಟು ಎಬ್ಬಿಸ್ಬಿಟ್ಟು ಕೂರಿಸ್ಬಿಟ್ಟೆ. ಗಾಡಿನಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಅಷ್ಟೊತ್ತಿಗೆ ನಾನು ಇವಾಗ ರೊಟ್ಟಿ ಮಾಡಬೇಕು. ಅವನ್ನ ಆಟ ಆಡಿಸ್ಕೊಂಡು ಹಾಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ರೊಟ್ಟಿಗೆ ಪ್ರಿಪ್ರೇಷನ್ ಮಾಡಿಕೊಂಡು ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ. ಈ ಥರ ತಟ್ಬಿಟ್ಟು ಆಲ್ರೆಡಿ ನಾನು ತವ ಇಟ್ಟಿದ್ದೀನಿ. ಸೊ ತವ ಬಿಸಿ ಆಗಿದೆ. ಆಮೇಲೆ ತವದ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಹಚ್ಬೇಕು. ಅದಕ್ಕೆ ನೀವು ಕೈಯಿಂದ ಹಚ್ಚೋಕ್ಕಾಗಿಲ್ಲ ಅಂದರೆ ಒಂದು ಕಾಟನ್ ಬಟ್ಟೆಯಿಂದ, ಚಿಕ್ಕ ಕಾಟನ್ ಬಟ್ಟೆ ಅಥವಾ ಕರ್ಚಿಫಿಂದ ಚೂರು ನೀರು ಹಚ್ಚಿ, ಯಾಕಂದರೆ ಅದು ಪೌಡರ್ ಥರ ಬಂದಿರುತ್ತಲ್ಲ, ಸೊ ಅದು ಎಲ್ಲ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ರೊಟ್ಟಿ ಉಬ್ಬಿ ಬರ್ತಾ ಇದೆ ಅಂತ. ನೋಡೋಣ ಇನ್ನೊಂದು ಇದರಲ್ಲಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ತೀನಿ. ಆಲ್ರೆಡಿ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ಲಾಂಗ್ ವಿಡಿಯೋ ಏನಾದರೂ ಬೇಕು ಅಂತ ಇದ್ದವರು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಯಾವ ಥರ ಮಾಡೋದು ಸಾಫ್ಟಾಗಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ. ನಮ್ಮ ಮಾವ ಅವ್ರಿಗೆ ಡೈಲಿ ರೊಟ್ಟಿ ಬೇಕು. ಮಧ್ಯಾಹ್ನ ಟೈಮಲ್ಲಿ ನಾನು ಡೈಲಿ ರೊಟ್ಟಿನೇ ಮಾಡ್ತೀನಿ. ಇವಾಗ ನಮ್ಮ ಮಾವ ಅವರು ಊರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ವಾರದಲ್ಲಿ ಒಂದು 2-3 ಸತಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಯೂಶ್ವಲಿ ಡೈಲಿ ರೊಟ್ಟಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಸೊ ಈ ಥರ ರೊಟ್ಟಿ ಮಾಡ್ತಾ ಇರ್ತೀವಿ. ರೊಟ್ಟಿ ಉಬ್ಬಿ ಬರ್ತಾ ಇದೆ. ಸೊ ಉಬ್ಬಿ ಬಂದರೆ ತುಂಬ ಖುಷಿ ಆಗುತ್ತೆ. ರೊಟ್ಟಿ ಮಾಡೋಕ್ಕೆ ಬೇಜಾರಾಗಲ್ಲ. ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ನನಗೂ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಆಮೇಲೆ ಕಲ್ತ್ಕೊಂಡಿದ್ದು. ಇವಾಗ ಚೆನ್ನಾಗಿ ಮಾಡ್ತೀನಿ.
ಏನೇ ಒಂದಾಗಿರಲಿ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋವರೆಗೂ ಯಾವಾಗಲೂ ಬರಲ್ಲ. ಸ್ಟಾರ್ಟಿಂಗ್ ನನಗೂ ಕೂಡ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ನೋಡಿ ನೋಡಿ ಮಾಡಿ ಕಲ್ತ್ಕೊಂಡೆ. ಸೊ ಇವಾಗ ಚೆನ್ನಾಗಿ ಮಾಡೋಕ್ಕೆ ಬರ್ತಾ ಇದೆ. ಸೊ ಈ ಥರ ಮಾಡಿದ್ದೀನಿ ನೋಡಿ. ಸೊ ಬೆಂಡೆಕಾಯಿ ಜೊತೆ ರೊಟ್ಟಿ ಹಾಗೆಯೇ ಉಪ್ಪಿನಕಾಯಿ ಅದ್ರ ಜೊತೆಗೆ ಚಟ್ನಿ ಹಾಕೊಂಡು ತಿನ್ಬೋದು. ಇವಾಗ ನಾನು ಪಾಪುಗೆ ಊಟನ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸಪ್ರೇಟಾಗಿ ನಾನು ಬೆಂಡೆಕಾಯಿನ ತೆಗೆದು ಅದನ್ನು ಸಾಂಬಾರು ಥರ ಮಾಡಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಸೊ ಅನ್ನ ಕೂಡ ಚೆನ್ನಾಗಿ ಬೆಂದಿದೆ. ಎರಡನ್ನೂ ಸ್ಮ್ಯಾಶ್ ಮಾಡಿದ ಮೇಲೆ ಮೆತ್ತಗಾಗುತ್ತೆ. ಸೊ ಮಕ್ಕಳಿಗೆ ಈ ಥರ ಮಾಡಿ ತಿನ್ನಿಸ್ಬೋದು, ಮೆತ್ತಗಾಗುತ್ತೆ. ಸೊ ಚಿಕ್ಕ ಮಕ್ಕಳಂದರೆ ಅವ್ರಿಗೆ ಇನ್ನೂ ಹಲ್ಲು ಬಂದಿರಲ್ಲ. ಇವಾಗ ನನ್ನ ಮಗನಿಗೂ ಕೂಡ ಇನ್ನೂ ಹಲ್ಲು ಬಂದಿಲ್ಲ. ಆಗಲೇ ಒಂದು ವರ್ಷ 8 ತಿಂಗಳಾಯಿತು. ಇನ್ನೂ ಬರ್ತಾ ಇದೆ. ಒಂದು 4-5 ಹಲ್ಲು ಬಂದಿದೆ ಅಷ್ಟೇ. ಸೊ ಹಾಗಾಗಿ ಈ ಥರ ಮೆತ್ತಗೆ ಮಾಡಿ ತಿನ್ನಿಸಿದ್ರೆ ಅವಕ್ಕೂ ಕೂಡ ಡೈಜೆಷನ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.